ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮಂಡ್ಯ ಜಿಲ್ಲೆ ಕೆರಗೋಡು ಹೋಬಳಿ ಬಿ ಹೊಸೂರು ಗ್ರಾಮದಲ್ಲಿ ಶ್ರೀಮತಿ ಭಾಗ್ಯಮ್ಮ ಎಚ್.ಎಸ್. ನಾಗರಾಜು ದಂಪತಿಗಳಿಗೆ ಶರಣ ಸಂದೇಶ ಮತ್ತು ಅಭಿನಂದನಾ ಪತ್ರ ಹಾಗೂ ಗೌರವ ಸನ್ಮಾನವನ್ನು ಮಾಡಲಾಯಿತು. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು ಆದಂತಹ ಬಸವಪ್ರಿಯ ನಾಗರಾಜುರವರು ಈ ಕಾರ್ಯಕ್ರಮವನ್ನು ಆಯೋಜಿಸಿ 85ನೇ ಮಹಾಮನೆ ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಬಸವಣ್ಣನವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸಿಕೊಂಡು ವಚನ ಸಾಹಿತ್ಯ ಮತ್ತು ವಚನ ಸಂಸ್ಕೃತಿ ಮತ್ತು ಶರಣ ಸಂಸ್ಕೃತಿಗಳನ್ನು ಪಾಲಿಸುವಂತೆ ಈ ಕುಟುಂಬದಲ್ಲಿ ಮತ್ತು ಅಲ್ಲಿನ ಬಸವ ಭಕ್ತರು ಶರಣರಿಗೆ ಮನವಿ ಮಾಡಿದರು. ಲಿಂಗಾಯತರಾಗಿ ಧರ್ಮವನ್ನು ತಿಳ್ಕೋಬೇಕು. ಶಿಕ್ಷಣವನ್ನು 12ನೇ ಶತಮಾನದಲ್ಲಿ ಬಸವರಾಜ ಕೈಲಾಸ ಕಟ್ಟಿದರು. ಅಂಥ ಧರ್ಮ ಜಗತ್ತಿನಲ್ಲಿ ಸಿಗೋದಿಲ್ಲ. ವಚನ ಧರ್ಮದ ಕನ್ನಡ ಧರ್ಮ ಅಂದರೆ ವಚನ ಸಾಹಿತ್ಯ. ನಮ್ಮ ಧರ್ಮ ಅಂದರೆ ಲಿಂಗಾಯ ಧರ್ಮ. ಐಶ್ವರ್ಯ ಬಂದವರಿಗೆ ಅನ್ನಾಯ ಧರ್ಮ ಲಿಂಗಾಯ ಧರ್ಮ ಅಂತ ಎಲ್ಲ ನೋಡಿ ಎಲ್ಲ ಮಠಗಳಲ್ಲಿ ಎಷ್ಟು ಇವತ್ತು 12ನೇ ಶತಮಾನ ಕೊಟ್ಟ ದಾಸೋಹ ಇವತ್ತು ನಡೀತಾ ಇದೆ. ಯಡೂರೇ ಆಗಲಿ, ಸಿದ್ಧಗಂಗೆ ಆಗಲಿ, ಮುರುಘಾ ಮಠ ಆಗಲಿ, ದೇವರ ಮಠ ಆಗಲಿ, ಮಹದೇಶ್ವರ ಮಂದಿರಲಿ ಇವತ್ತು ದಾಸೋಹ ನಡೆದುಕೊಂಡು ಉಳಿತಿದ್ದಾರೆ. ಹಿಂಗೆಲ್ಲ ಗೊತ್ತಲ್ಲ. ನಾವು ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು. ಇಷ್ಟಲಿಂಗ ಪೂಜೆ ಮಾಡೋರಿಗೆ ಅವನಿಗೆ ಮುಕ್ತಿ ಸಿಗ್ತದೆ. ದಿನಕ್ಕೆ 3 ಬಾರಿ 5 ಸಲ ಲಿಂಗ ಇಟ್ಕೊಂಡು ಪೂಜೆ ಮಾಡಬೇಕು. ಶಿವಯೋಗ ಅಂತ ನೋಡಿ. ಒಂದು ಹೇಳ್ತಾರೆ, ಯಾರೋ ಶರಣರು ಅಂಗ ಗಣನೆಂಬುವರೇ ಕಲ್ಲಿನ ಮಗನಂತೆ, ಪಾದೋರ್ಗ ಗಣೆಂಬುದು ಇಂದ್ರ ಮಗನಂತೆ, ಪ್ರಸಾದ ಗಣೆಂಬುದೇ ಸೋದು ಮಗನಂತೆ, ಈಬೋದಿ ಗಣನೆಂಬುದೇ ಗೋವಿ ಮಗಳು. ಇವರೆಲ್ಲ ಆವತ್ತು ಹುಟ್ಟಿದವರೇ. ಗೊತ್ತಾಯ್ತು. ಬಸವೇಶ್ವರರು, ಅಲ್ಲಮ ಚನ್ನಬಸವೇಶ್ವರರು, ಬಸವಣ್ಣವರ ತಂದೆ ತಾಯಿ ಮಾದರಂಬಿಕ. ಹುಟ್ಟಿದ್ದು ಬಸವನ ಭಾಗ್ಯವಾಡಿಗೆ. ಕಲ್ಯಾಣ ಅಂದರೆ ಕರ್ಮಭೂಮಿ. ಯಾವುದೋ ನಮ್ಮ ಲಿಂಗಾಯತ ಕಲ್ಯಾಣ ಬಸವ ಕಲ್ಯಾಣ. ಐಕ್ಯ ಮಂಟಪ ಕೋಡಿಸ ಗಮಯ. ವರ್ಷಕ್ಕೊಸ ಹೋಗಲೇಬೇಕು ನಾವೆಲ್ಲ. ಗೊತ್ತಾಯ್ತಾ. ಅಕ್ಕ ಮಹಾದೇವಿ ಎಂಥ ಶಂಡು ವಚನ. ಅಂತ ಅಕ್ಕ ಮಹಾದೇವಿ ಕಲ್ಯಾಣ ಬಂದರು. ಕಲ್ಯಾಣದಿಂದ ಯಾವಾಗ ಬಂದು ಇಲ್ಲಿ ಕಲ್ಯಾಣಕ್ಕೆ 5 ನಿಮಿಷ ಶರಣ ಬಿಡಿದರೆ ಪಾವನವಯ್ಯ ಅಂದರು. ಯಾರು ಅದು ಶರಣರು ಕೇಳಿದಾಗ ಯಾವ್ಯಾವ ಕಲ್ಯಾಣಕ್ಕೆ ಬಂದ್ರಂದ್ರು. 5 ನಿಮಿಷ ಶರಣರು ಬಿಡಿದರೆ ಪಾವನವಯ್ಯ ಅಂದರು. ಎಷ್ಟು ಇದೆ ಅಂತ ನಾವು ಧರ್ಮ ಹುಟ್ಟಿದ್ದೀವಿ. ಹಾಗೂ ನಾವು ಅರ್ಥವಾಗತ್ತಿಲ್ಲ. ಅದೇನು ಅಲ್ವಾ ಮಾಲಿದ್ರಕ್ಕೆ ಹೋಗೋದು, ಕಾಳಮುರಿ ಎಸ್ಕೊಂಡು ಹೋಗೋದು, ದೇವತೆ ಅಂತ ಸಿನಿಮಾದಕ್ಕೆ ಹೋಗೋದು, ಅವೆಲ್ಲ ಹೋಗ್ಬಾರ್ದು. ತನ್ನ ಗಂಡನಿಟ್ಟು ಮತ್ತೊಂದು ಏನು ನೋಡಿದರೆ ಹಾದಿಗಿದ್ದೆ ಗೋಯೇಶ್ವರ ಅಂತ. ಇಲ್ಲಿ ಬಿಟ್ಟು ಇನ್ನೊಬ್ಬರು ನೋಡಕ್ಕೆ ಹೋದರೆ ಅದೇವಲ್ಲ, ಅವು ನೋಡಿದ್ರೆ ಲಿಂಗ ಒಂದು ಆದಿಗಿತ್ತಿ ಅಂತ ಗೋಯೇಶ್ವರ ಅಂತಾರೆ. ಯಾರೋ ಅಲ್ಲಮ ಪರ್ವಗಳು 7 ವಚನ ಬಂದವೆ. ಬಸವಣ್ಣವರು ಸಾಮಾನ್ಯ ಅಲ್ಲ, ದೊಡ್ಡ ಕ್ರಾಂತಿಕಾರಿ. ಅಂಥವು ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ನಾವು ಮಹಾಮನೆ ಅಂದರೆ
ಕಲ್ಯಾಣದಲ್ಲಿ ಸ್ಥಾಪನೆ ಮಾಡೋದು. ಎಲ್ಲ ಕಾಯಕ ಜನರ ಅಲ್ಲಿಗೆ ತಂದು ಕೊಟ್ಟರೆ ಅಲ್ಲಿ ಊಟ ಪ್ರಸಾದ ಕೊಡ್ತಿದ್ರು. ಅಡುಗೆಯಿಂದ ಬೆಣ್ಣೆ ಮೊಸರು ಗಡಿಗೆಯಿಂದ ತಂದು ಕೊಡ್ತಿದ್ರು. ಒಂದು ದಿನಕ್ಕೆ ಲಕ್ಷದ ಮೇಲೆ ತಮ್ಮ ಗಣಂಗ ದಾಸೋಹ ನಿಲ್ತಿದ್ರು. ಅಂಥ ಮಹಾಶರಣರಲ್ಲಿ ಒಕ್ಕಲಿ ಮುದ್ದಣ್ಣ ಅಂಗ ಬೆಳೆಯಾಗಿ ಬೆಳೆ ಲಿಂಗ ಆಗಿ ಅಂಗ ಬೆಳೆಯಾಗಿ ಲಿಂಗ ಬೆಳೆಯಾಗಿ ಒಕ್ಕಲಿ ಮುದ್ದೆ ವಚನ ಆಡಿದ್ದಾರೆ. ಅಂಥ ವಚನವಿದೆ. ಹಾಗೂ ನಿಮ್ಮಲ್ಲಿ ಇದು ನೀವು ಯಾರೇ ಮಾಡಲಿ ಯಾರ ದತ್ತ ಆದರೆ ನೀವು ಲಿಂಗೈಕ್ಯ ಅಂತ ಬರ್ಸಿ, ಶಿವೈಕ್ಯ ಬರ್ಸ್ಬೇಡಿ. ಲಿಂಗೈಕ್ಯ. ನಿಮ್ಮಲ್ಲಿ ಏನಾರ ಸತ್ತಾಗ ಒಬ್ಬ ಗಂಡನ ಯಾರು ಸತ್ತಾಗ ತಾಲಿ ಬಳೆ ಹೊಡಿಬಾರ್ದು. ಯಾಕೆಂದ್ರೆ ನಮ್ಮ ಲಿಂಗ ಧರ್ಮ ಪದ್ಧತಿ ನೋಡಿ, ನಮಗೆ ಲಿಂಗ ಕೊಟ್ಟರೆ ನಮ್ದು ಇರು ಗಂಡ ಹಾಕ್ತಾರೆ. ಗಂಡ ಕಟ್ಟು ತಾಲಿ ನಾವು ಇರೋ ಗಂಟ ಅಂತ ಇರಬೇಕಂತೆ. ನಮ್ಮ ಧರ್ಮ ಇದು. ಮುಂದೆ ನಿಮಗೆ ಇವೆಲ್ಲ ನಮ್ಮ ಮಹಾಮನ ಇವೆಲ್ಲ ಒಂದು ಪರಿವರ್ತನೆ ಮಾಡಬೇಕು. ಸುಮ್ಮನೆ ಹೋಗಿ ಅವರು ಹೊಂಟಾಗೋದಲ್ಲ, ಪರಿವರ್ತನೆ ಮಾಡಬೇಕು. ಅದು ಇವೆಲ್ಲ ಓಡ್ಕೊಂಡು ಸಹ ಕೊಡಬೇಕೆಂದು ತಿಳಿಸಿ ನಿಮಗೆಲ್ಲ ಲಿಂಗ ಧರ್ಮವನ್ನು ತಿಳ್ಕೋಬೇಕು. ನೀವೆಲ್ಲ ಪೂಜೆ ಮಾಡಿ ಯೋಗ ಮಾಡಿ ಬಂದವರಿಗೆ ಯಾರೇ ಬಂದ ಬಗ್ಗೆ ಸಣ್ಣ ಬನ್ನಿ ಶರಣಾರ್ತೀನಿ, ಅವ್ರು ಅಂದೇ ಬರಲಿ ಸಣ್ಣ ಬನ್ನಿ ಶರಣಾರ್ತಿ. ಬೆಳಿಗ್ಗೆ ಸಾಯಂಕಾಲ ಒಳ್ಳೆ ಫೋಟೋ ಮಡಗಿ ಬೂದಿ ಹಸಿ ಜ್ಯೋತಿ ಹಸಿ ಶ್ರೀ ಗುರುಗಳ ಒಂದು ದೂರ ಯೋಚನೆ ಮಾಡಿ ಎಲ್ಲ ಶರಣಾರ್ತಿಗಳು. ಬಸವ ಸಮಿತಿ ಕೇಂದ್ರ ನಾಗರಬಾವಿ ವತಿಯಿಂದ ನಮ್ಮ ಒಂದು ಏನು ಅಳಿಲು ಸೇವೆ ಕಿಂಚಿತ್ತು ಸೇವೆ ನಾವೊಂದು ನಮ್ಮ ಲಿಂಗಾಯತ ಸಮಾಜಕ್ಕೆ ನಮ್ಮಿಂದ ದೊಡ್ಡ ಒಂದು ಸೇವೆ ಮಾಡೋಕ್ಕಾಗದೇ ಇದ್ರೂ ನಮ್ಮ ಕೈಲಾದದ್ದನ್ನು ನಾವು ಒಂದು ಸೇವೆಯನ್ನು ನಾವು ಮಾಡ್ತಾಯಿರ್ತೀವಿ. ಮುಂದಕ್ಕೂ ಮಾಡ್ತೀವಿ, ಈಗಲೂ ಮಾಡ್ತಾಯಿದ್ದೀವಿ. ಆ ಒಂದು ಸೇವೆಗೆ ಈ ಒಂದು ಸಮಿತಿ ಒಂದು ಗುರುತಿಸಿ ಈ ಒಂದು ಮಹಾಮನೆ ಕಾರ್ಯಕ್ರಮನ ನನ್ನ ಮನೆಯಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತ ಗುರುಗಳು ಕೇಳಿಕೊಂಡ್ರು. ಆಯಿತು ಬುದ್ಧಿ, ನೀವು ಯಾವ ಟೈಮ್ ಇದ್ದಾಗ ಬಂದು ನಾವು ರಜಾ ಇದ್ದಾಗ ನಾವು ಯಾವ ಟೈಮ್ನಲ್ಲಾದರೂ ನಾವು ಇದು ಮಾಡ್ಕೊಡ್ತೀವಿ ಅಂತೇಳಿ ಈ ದಿವಸ ಒಂದು ಆ ಬಸವ ಸಮಿತಿ ಕೇಂದ್ರದಿಂದ ಆ ಬಸವ ಧ್ಯಾನ ಬಗ್ಗೆ ಮತ್ತು ನಾವು ಹೇಗಿರಬೇಕು, ಲಿಂಗಾಯತರು ಹೇಗಿರಬೇಕು, ಲಿಂಗವಂತರು ಹೇಗಿರಬೇಕು, ಲಿಂಗ ಪೂಜೆ ಹೇಗೆ ಮಾಡಬೇಕು ಮತ್ತು ನಮ್ಮ ಸ್ಥಾನಮಾನಗಳೇನು ಜಗತ್ತಿನಲ್ಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಮತ್ತು ನಾವು ನಮ್ಮ ಒಂದು ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು. ಬಸವ ಸಮಿತಿ, ಬಸವ ಸಮಾಜ, ಒಂದು ವೀರಶೈವ ಲಿಂಗಾಯತರು ನಾವು ಏನಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಸಮಾಜನ ಉದ್ಧಾರ ಮಾಡಿ ಸಮಾಜ ಸೇವೆ ಮಾಡಬೇಕು ಅಂತ ನಾವು ಶರಣಾರ್ಥಿಗಳಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ಚಾರ್ಬೆಟ್ ಟ್ರಸ್ಟ್ ನಗರವಾಯಿ ಬ್ಯಾಂಗ್ಳೂರು 80ನೇ ಮಹಾಮನೆ ಕಾರ್ಯಕ್ರಮ ಶರಣಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ 9/11/2025 ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ದುದ್ದ ಹೋಬಳಿ ಹೊಸೂರು ಹೊಸೂರು ಗ್ರಾಮದಲ್ಲಿ ನಿವಾಸಿ ಶರಣ ಶ್ರೀಮತಿ ಎಂ ಭಾಗ್ಯಮ್ಮ ಮತ್ತು ಶರಣ ಎಚ್.ಎಸ್. ನಾಗರಾಜು, ಕರ್ನಾಟಕ ರಾಜ್ಯ ಬಸವ ಕೇಂದ್ರ ಪ್ರತಿನಿಧಿ ಜಿಂಗಮ್ಮ ದಾಸೋಹ ದಾರಿಗಳು ಲಿಂಗೈಕ್ಯ ಸಿದ್ದಯ್ಯ. ಇವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಂಸ್ಕೃತಿ ಸಾಹಿತ್ಯ ಹಾಗೂ ಸಾಮಾಜಿಕವಾಗಿ ಸೇವೆಯನ್ನು ಕಾರ್ಯಕ್ರಮ ಆಸಕ್ತಿಯಿಂದ ತನುಮನ ಜನರಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಕಾರ್ಯವನ್ನು ನಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವತತ್ವ ಆಡಬೇಕೆಂದು ಆಶೀರ್ವಾದ ಅಭಿನಂದ ಬಸವ ಶರಣರ ಪ್ರೇರಣೆಯಿಂದ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮ ಕರ್ನಾಟಕ ರಾಜ್ಯ ಬಸವ ಕೇಂದ್ರ ವತಿಯಿಂದ ಅವರು ಗ್ರಾಮದಲ್ಲೇ ಮನೆಯಲ್ಲಿ ಮಹಾಮನೆ ನಿತ್ಯ ಕಲ್ಯಾಣ ಚೆನ್ನಮ್ಮ ಜಯಂತಿಯಲ್ಲಿ ಯಶಸ್ವಿ ಸನ್ಮಾನ ಮಾಡಿ ಗೌರವವನ್ನು ಬಸವಾಶರಣರ ಅನುಗ್ರಹ ಇರಲಿ ಎಂದು ಹಾರೈಸಿ ಇವರಿಗೆ ಅಭಿನಂದನವನ್ನು ಪತ್ರವನ್ನು ನೀಡುತ್ತೇವೆ. ಗೌರವಾಧ್ಯಕ್ಷರು ಚನ್ನಬಸವಯ್ಯ ಶ್ರೀ ಗುರು ಬಸವಲಿಂಗಾಯ ಹೇಳಿ ಕಲ್ಯಾಣ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ
ನೀನು ಹರಿ ನೀನು ಹರಿ ನೀನು ತಾಯು ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ದೇವ ಅಲ್ಲದ್ದು ಇರಲ್ಲದ್ದು ನಿಮ್ಮ ಧರ್ಮ ಲಿಂಗಪತಿ ಶರಣಸತಿ ಜಯ ಬಸವೇಶ ವಿಶ್ವಕ್ಕೆ ಕಲ್ಯಾಣವಾಗಲಿ ಬದುಕು ಜೀವನ ಸುಖವಾಗಲಿ ವೈರಿಗಳಿಗೆ ಬಂಧುಗಳಿಗೆ ಆಯುಸ್ಸು ಆರೋಗ್ಯ ಕೊಳ್ಳಿ ಎಂದು ಸವಾಶನರ ಆಶಿಸುತ್ತೇವೆ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಈ ದಿನ ನಾವುಗಳು ಒಂದು ಸಮಾಜದಲ್ಲಿ ನಾವು ಒಟ್ಟಿ ಪ್ರತಿಯೊಬ್ಬನಿಗೆ ಧರ್ಮ ಸಂಸ್ಕಾರ ಇರಬೇಕು. ಒಂದು ಸಂಸ್ಕಾರ, ಒಂದು ಸಂಸಾರ. ಸಂಸ್ಕಾರ ಅಂದರೆ ನಮಗೆ ಮನಸ್ಸು ಕೊಡೋದು. ಸಂಸಾರ ಅಂದರೆ ನಿಮ್ಮ ದೇಹ ಕೊಡಬೇಕು. ದೇಹ ಬೇರೆ, ಮನಸ್ಸೇ ಬೇರೆ. ಗೊತ್ತಾಯ್ತು? ಏನಾದರೂ ನಾವು ಮನೆಯಲ್ಲಿ ನುಡಿಯಡೆ ಮುತ್ತಿನ ಹಾಡನ್ನು ಕರೀಬೇಕು. ನಿಮ್ಮಲ್ಲೇ ಮಕ್ಕಳಿದ್ದಾಗ ಒಯ್ಬೇಡಿ. ಹೋದರೆ ಅವು ನಿಮ್ಮ ಮಾತು ಬೈತಾರೆ. ಅದನ್ನು ನಾವು ಒಳ್ಳೆಯ ಮಾರ್ಗವಾಗಿ ಇರಬೇಕು. ಒಂದು ಕಡೆಗೆ ಹೋಗ್ತಾರೆ ಬಸವಣ್ಣವರು, ಒಯ್ದರೆ ಒಯ್ಗಳು ಕೈಯ ಮೇಲೆ, ಬೈದರೆ ಬೈಗಳು ಕೈಯ ಮೇಲೆ, ಇಂದಿನ ನಾದಡವಾಗಲಿ ಕೈಯ ಮೇಲೆ, ಇಂದಿನ ಭೋಗವ ಕೈಯ ಮೇಲೆ, ಪೂಜಿದಾದ ಕೈಯ ಮೇಲೆ ಕೂಡಲ ಸಂಗಮ ದೇವ. ಇದು ಬಸವಣ್ಣವರ ವಚನ ಆಡಿದರು. ಅದೆಲ್ಲ ನಾವೆಲ್ಲ ಒಂದು ಧರ್ಮದಲ್ಲಿ ಹುಟ್ಟಿ ನಾವು ಅನ್ಯರಿಗೆ ಬಾಯಿಸ್ತೆ ಹೊಟ್ಟೆ ಉರಿ ಹಸಿವು ಅಕ್ಕಪಕ್ಕದಲ್ಲಿ ಕಂಡ್ರೆ ಅವೆಲ್ಲ ಮಾಡಬಾರದು. ಇನ್ನೂ ನಾವು ಬಾಳಬೇಕು ಸಮಾಜದಲ್ಲಿ. ನಾವು ಒಂದು ರೀತಿಯಲ್ಲಿ ಲಿಂಗಾಯ ಧರ್ಮ ಅಂದರೆ ಧರ್ಮ ಶಾಂತಿಯನ್ನು ಕಾಪಾಡ್ತೀವಿ. ಶಾಂತಿಯನ್ನು ಕಾಪಾಡೋದು, ಶಾಂತಿ ಬಯಸೋದು, ಹೆಸರು ಬಂದವರಿಗೆ ಅನ್ನದಾಸ ಮಾಡೋದು. ನಮ್ಮ ಧರ್ಮ 12ನೇ ಶತಮಾನದಲ್ಲಿ ಒಂದು ನಡ್ಕೊಂಡಿದ್ದೀವಿ. ಈಗಲೂ ನಡ್ಕೊಂಡು ಬೈತಾರೆ. ಅದರಿಂದ ಅದನ್ನು ಎಲ್ಲ ತಿಳ್ಕೋಬೇಕು. ವಚನ ಭಾಳ ಚೆನ್ನಾಗಿದೆ. ಮತ್ತು ಸಾಹಿತ್ಯ ಓದಿ, ಬಸವ ಜಯಂತಿ ಮಾಡಿ, ಸಿದ್ಧಗಂಗಾ ಜಯಂತಿ ಮಾಡಿ, ವರ್ಷಕ್ಕೊಮ್ಮೆ ಎಲ್ಲ ಕುಟುಂಬದವ್ರು ಇಲ್ಲೇ ನಿಮ್ಮ ಊರಲ್ಲೇ ಒಂದು 10 ಮನೆ ಇದ್ರೂ ಒಂದು ಮನೆ ಗೊತ್ತು ಮಾಡಿ ಒಂದು ಸ್ವಾಮೀಜಿ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ. ಅದು ನಿಮಗೆಲ್ಲ ಒಂದು ಪರಿವರ್ತನೆ ಆಗ್ತದೆ. ಅದಕ್ಕೆ ಮಹಾಮನೆ ಕಾರ್ಯಕ್ರಮ ಅಂತ. ನಿಮಗೆಲ್ಲ ಒಂದು ಪರಿವರ್ತನೆ ಆಗಬೇಕು. ಹಂಗೆ ನೋಡಿ ಒಂದೇ ನೀವು ತಿಳ್ಕೋಬೇಕು. ನೀವು ಬಂದಿದ್ರು, ನಾವು ಹಿಂಗೆ ಮಾಡಬೇಕು, ನಡೆಯಬೇಕು ಅಂತ. ಬಸವೇಶ್ವರು ದೊಡ್ಡ ಕ್ರಾಂತಿಕಾರಿಯವರು. ತಂದೆ ತಾಯಿ ಉಟ್ಕೊಂಡು ಒಂದು ಸಮಾಜ ಕಟ್ಬೋದು ಅಂತ ಅವ್ರು ಅಲ್ಲೇ ಉಳ್ಕೊಂಡಿದ್ದಾರೆ. ನಾವೆಲ್ಲ ಹಿಂದೆ ನಾವೆಲ್ಲ ಬೈಲಿ ಆಗಿದ್ದು, ಒಡ್ರಾಗಿದ್ದು, ಬೇರೆ ಸಮಾಜ ಇದ್ದು. ಬಸವ ಬಂದದಕ್ಕೆ ನಮಗೆಲ್ಲ ಲಿಂಗ ಕೊಟ್ಟದಕ್ಕೆ ನಾವು ಪರಮಾತ್ಮ ಆಗಿದ್ದೀವಿ. ನಾವು ಪರಮಾತ್ಮ. ಲಿಂಗವನ್ನು ನಾವು ನೋಡಬೇಕು, ನೋಡುವುದು, ಮಾಡುವುದು, ಓಡುವುದು. ನನ್ನಲ್ಲೇ ದೇವರಿದ್ದಾನೆ, ನಮ್ಮಲ್ಲಿ ದೇವರು ನಿಮ್ಮಲ್ಲೂ ಇದ್ದಾನೆ. ನಮ್ಮ ಜೊತೆ ಬರೋ ಇಷ್ಟಲಿಂಗ, ಇನ್ಯಾವುದೂ ಬರುವುದಿಲ್ಲ. ಇಷ್ಟಲಿಂಗ ನಾವು ಪೂಜೆ ಮಾಡಿದ್ರೆ 330 ಕೋಟಿ ಪೂಜೆ ಮಾಡಿದಂಗೆ. ಸರಿತಾ? ನಮಗೆ ಮಡಿ ಇಲ್ಲ ಮೇಲ್ಗೆಯಲ್ಲಿ. ನಮ್ಮ ಧರ್ಮ ಲಿಂಗಾಯತ ಧರ್ಮ. ನಮ್ಮ ಕನ್ನಡ ಧರ್ಮ ಅಂದರೆ ವಚನ ಓದಬೇಕು.
ಬೆಳಿ ಎದ್ದ ಕೂಡಲೇ ಶ್ರೀ ಗುರು ಬಸವ ಲಿಂಗ ಅಂತ ಹೇಳ್ಬೇಕು. ಆಮೇಲೆ ಪ್ರಸಾದ ಮಾಡೋ ಎಡೆ ಮಾಡಬೇಕು. ಹಿಂಗೆ ಲಿಂಗ ಎಳೆದಾಗ ಎಡೆ ಮಾಡೋದು, ಎಳೆಗಾಲ ಅರ್ಪಿಸ್ಬೇಕು. ಆಗ ಶಿವನಿಗೆ ಸಲ್ತದೆ. ಒಂದು ಕಡೆಗಳು ಯಾರು ಅಲ್ಲಮಾಪುರಗಳು ಶಿವ ಗುರುವೆಂದು ಬಲ್ಲಾತನ ಗುರು, ಶಿವ ಲಿಂಗವೆಂದು ಬಲ್ಲಾತನ ಗುರು, ಶಿವ ಆಚಾರವೆಂದು ಬಲ್ಲಾತನ ಗುರು, ಶಿವ ಪ್ರಸಾದವೆಂದು ಬಲ್ಲಾದ ಗುರು, ಇಂತಿ ಪಂಚವಿಧಿ ಪಂಚ ಬ್ರಹ್ಮವೆಂದು ಮಹಾಮಹಿಮ ಸಂಗನ ಬಸವಣ್ಣ ಎನಗೆ ನಿನಗೆ ಜಗ ಕಾಣ ಗುರುವೇಶ್ವರ. ಅಲ್ಲಮ ಕುಲಗಳು 7 ವಚನಗಳು ನೋಡಿ. ನೀರಿಮಗೆ ನೀ ಸಿಂಗಾರ, ಸಮುದ್ರಕ್ಕೆ ತೆರೆ ಸಿಂಗಾರ, ನಾಡಿಗೆ ಗುಣಿವೆ ಸಿಂಗಾರ, ಗಗನಿಗೆ ಚೆನ್ನವೇ ಸಿಂಗಾರ, ನಮ್ಮ ಕೂಡ ಸಂಘ ಸೆಣವಿ ಮೂಡಿ ಸಿಂಗಾರ. ಈಗ ಹಾಕೊಂಡೋಗಿ ಇನ್ಯಾರು ಬೈದಿಲ್ಲ, ಇನ್ನೂ ಕೈ ಮುಗಿತಾರೆ ಪರಮಾತ್ಮ ಬಂದು ಅಂತ. ಅವ್ರು ಎಷ್ಟೇ ಕಾಪಿ ಇದ್ರೂ ನೀವು ಈ ಬೋದಿ ಘೋಷಣೆ ಕಂದ್ಕೊಡ್ಲೆ ಓಹೋ ಹೇಳ್ಬೋದು ಬರ್ತಾವ್ರೆ, ನಾಳೆ ಭಸ್ಮಾಗ ಮತ್ತವ್ರೆ ಎಷ್ಟು ಶಿವನಿಂದ ಕೈ ಮುಗಿತಾರೆ. ವಿಭೂತಿ ಅಷ್ಟು ಶಕ್ತಿ ಇದೆ, ವಿಭೂತಿಯಿಂದ ಭಾಳ ಶಕ್ತಿ ಇದೆ. ಆ ವಿಭೂತಿಯನ್ನು ಧರಿಸ್ಕೋಬೇಕು. ಏನಮ್ಮ ನೀವು ಧರಿಸ್ಕೋಬೇಕು. ಅದರಿಂದ ಹೆಣ್ಣುಮಕ್ಕಳಿಗೆ ಸ್ಥಾನ ಕೊಟ್ಟವರೇ ಯಾರೋ ಬಸವಣ್ಣವರು ಪ್ರಪ್ರಥಮವಾಗಿ. ಅದು ಅಡಿಗೆ ಸೀಮಿತವಾಗಿತ್ತು, ಅಡಿಗೆ ಸೀಮಿತ ಆಗಿತ್ತು. ಇನ್ನೊಂದು ಹೇಳಿದ್ದಾರೆ ಯಾರೋ 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 ಅಲ್ಲಮಗಳು ಲಿಂಗ ಇದ್ದರೆ ಲಿಂಗವನ್ನು ಅದು ಆಸಾ ಇದ್ದಾರೆ. ಆಸಾ ಹಿಡಿದು ಗುರುಲಿಂಗ ಕಾಣಬೇಕಂತೆ. ಗುರುಲಿಂಗ ಹಿಡಿದು ಗುರು ಮುಖಾಂತರವಾಗಿ ಇಷ್ಟು ಲಿಂಗ ಕಾಣಬೇಕು. ಗುರು ಬರೆಯ ಕೊಡ್ತಾನೆ, ಬೆಳಗ್ಗೆ ಎಷ್ಟೊತ್ತೀವಿ ಗುರು ಸಂಬಂಧ ಆಗಿ ಆಮೇಲೆ ಜಂಗಮ ಲಿಂಗ ಕಾಣಬೇಕು. ಜಂಗಮ ಪ್ರಸಾದ ಲಿಂಗ ಕಾಣಬೇಕು. ಇಂತಿ ಶಳಸ್ಥಲ ಬೆಸಗುವ ಶ್ರೀ ಸಿದ್ದರಾಮಯ್ಯ ಬುದ್ಧಿ ಹೇಳದ್ದು. ಸಿದ್ದರಾಮಯ್ಯ ಅವರು ಎಲ್ಲ ಕೆರೆ ಮಾಡಿ ಕೊಡ್ತಿದ್ರು. ಅಲ್ಲಮಾಪುರ ಕರ್ಕೊಂಡು ಅನುಭವ ಮಂಟಪದಲ್ಲಿ ಚನ್ನಬಸವ ದೀಕ್ಷೆ ಆಯಿತು. ಅವ್ರು ಬಗಿ ಒಡ್ಡ ಸಿದ್ದರಾಮಯ್ಯ ಅಂತ ಕಟ್ಟಿದ್ರು. ಅವ್ರು ಸೊಲ್ಲಾಪುರಲ್ಲಿ ಹಿಂಗೆ ಆಗಿದ್ದಾರೆ. ಸೊಲ್ಲಾಪುರದಲ್ಲಿ ನೀವು ಪ್ರತಿ ವರ್ಷಕ್ಕೊಮ್ಮೆ ಕಲ್ಯಾಣಕ್ಕೆ ಹೋಗಿ, ಸಂಗಮಕ್ಕೆ ಹೋಗಿ, ನಿಮಗೆ ಜ್ಞಾನವೇ ಆಯ್ತದೆ. ಯಾಕಂದ್ರೆ ಸೆಂಡು ಬಿಟ್ಟರೆ ಯಾರು ಕೈಲೂ ಆಗಿದೆ, ಅಲ್ಲಿ ಹೋಗಿ ಕೈ ಮುಖ ಸಾಕು ನಿಮಗೂ ಪಾವನ ಹೋಗ್ತದೆ. ಆದ್ದರಿಂದ ಮಹಾಮಾರಿ ಕಾರ್ಯಕ್ಕೆ ಬಂದೀವಿ. ನೀವೆಲ್ಲ ಒಂದು ಭಾಗವಹಿಸಿ ಇವಾಗ ಆಶೆ ಮಾಡಿದರೆ ಇವಾಗೆಲ್ಲ ತುಂಬ ರೀತಿಯಿಂದ ಶರಣಾರ್ಥಿ. ಬಸವಲಿಂಗಾಯ ನಮಃ. ಮೂರ್ತಿಯೇ ಮೂರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ ಸಿದ್ಧ ಮಲ್ಲಿಕಾರ್ಜುನ ಮತ್ತೆ ಮಹಾಮಯ ಕಾರ್ಯಕ್ರಮ ಬಸವಣ್ಣವರಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ